ಲೊಕೇಶನ್ ಎಲ್ಲಿ ಬರುತ್ತೆ? ಒಂದು ಬಾತ್ ಮಸಾಲನಾ? ಆನಿಯನ್ ತಗೊಳ್ಳಿ. ರೆಗ್ಯುಲರ್ ಆನಿಯನ್ ಇಲ್ಲ. ಘೀ ಖಾಲಿ ತಗೊಳ್ಳಿ. ಮಸಾಲೆ ಹಾಕೊಳ್ಳಿ. ಹಂಗೆ ಟೀ ಇಡ್ಲಿ ಕೊಡಿ ಮಾಡೋ. ಒಂದು ರೆಗ್ಯುಲರ್ ಮಸಾಲೆ ತಗೊಳ್ಳಿ. ಒಂದು ಬಾತ್ ಬರ್ತಿದೆ. ಮಸಾಲ ರಾಗೋದು ಮೊಬೈಲ್ ಓಪನ್ ಸೈಜ್. ಬಾತ್ ಮಸಾಲ ಇಲ್ಲ. ಓಪನ್ ಆನಿಯನ್ ರೆಡಿ. ಓಪನ್ ಆನಿಯನ್ ಪಾರ್ಸಲ್. ಒಂದು ಘೀ ಖಾಲಿ ಹೇಳಿದ್ಯಾ ರಘು? ಇದು ಘೀ ಪುಡಿ ಇಲ್ಲಿ ತೊಗೊಂಡಿದ್ದೀನಿ. ಟೇಸ್ಟ್ ಮಾಡಿದ್ದೀನಿ. ಟೇಸ್ಟ್ ನೋಡುವ ಹೇಗಿದೆ ಅಂತ. ಟೇಸ್ಟ್ ಸೂಪರ್ ಆಗಿದೆ.
ಖಾರ ಇದೆ, ಸೂಪರಾಗಿದೆ. ಚಟ್ನಿನೇ ಇದೆ ಕಾಣುತ್ತೆ, ಖಾರ ಚಟ್ನಿ ಕಾಣುತ್ತೆ ಇದು. ಚೆನ್ನಾಗಿದೆ. ಮೇಡಮ್ ನಮಸ್ತೆ. ನಮಸ್ತೆ. ಯಾವ ದೋಸೆ ತಗೊಂಡಿದ್ದೀರಾ ಮೇಡಮ್? ಇದು ಮುಳುಬಾಗ್ಲು ದೋಸೆ. ಫಸ್ಟ್ ಟೈಮ್ ವಿಸಿಟಾ ಹೇಗೆ? ಇಲ್ಲ ನಾವು ವಿ ಆರ್ ವೆರಿ ಫ್ರೀಕ್ವೆಂಟ್ ವಿಸಿಟರ್ಸ್ ಇಲ್ಲಿಗೆ. ಟೇಸ್ಟ್ ಹೇಗಿದೆ? ತುಂಬಾ ಚೆನ್ನಾಗಿರುತ್ತೆ. ಇಟ್ಸ್ ವೆರಿ ಡಿಫ್ರೆಂಟ್, ಯುನೀಕ್ ಆಗಿರುತ್ತೆ. ಸೊ ಯಾ, ಅದರ್ ದೆನ್ ರೆಗ್ಯುಲರ್ ಮಸಾಲೆ ದೋಸೆ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಚೆನ್ನಾಗಿದೆ, ಟೇಸ್ಟ್ ತುಂಬಾ ಚೆನ್ನಾಗಿದೆ. ಸೊ ವ್ಯೂವರ್ಸ್ಗೆ ಇದೊಂದು ಲೈಕ್ ಮುಳಬಾಗಿಲು ದೋಸೆ ಲೈಕ್ ರೆಕಮೆಂಡೆಡ್ ಜಾಗ? ಓ ಶ್ಯೂರ್, ಅಬ್ಸಲ್ಯೂಟ್ಲಿ. ಇಲ್ಲಿ ಬಂದು ದೇ ಹ್ಯಾವ್ ಟು ಟ್ರೈ, ಎಸ್ಪೆಷಲಿ ಸಂಡೇ ಮಾರ್ನಿಂಗ್ಸ್. ಸೊ ನೀವೇನು ದೋಸೆ ತಗೊಂಡೆ? ಹೇಗಿತ್ತು? ಚೆನ್ನಾಗಿತ್ತಾ? ಮತ್ತೆ ಬರ್ತೀವಿ ಇಲ್ಲಿಗೆ. ಅಮ್ಮ ಹೇಗಿತ್ತು ದೋಸೆ? ಓಕೆ, ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ನಿಮ್ಮ ಹೆಸರು ಗೊತ್ತಾಗಿಲ್ಲ. ಜಗದೀಶ್ ಅಂತ. ಓಕೆ. ಸೊ ಮುಳಬಾಗಿಲು ದೋಸೆ ಹೇಗಿತ್ತು? ತುಂಬ ಚೆನ್ನಾಗಿತ್ತು, ಕ್ರಿಸ್ಪಿ ಆಗಿತ್ತು. ಪಲ್ಯನೂ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಈ ಥರದ ದೋಸೆ ನಾನು ಫಸ್ಟ್ ಟೈಮ್ ತಿಂತಿರೋದು ಬ್ಯಾಂಗ್ಳೂರಲ್ಲಿ. ಓಕೆ. ನಾನು ಗೊತ್ತಿರಲಿಲ್ಲ, ನಾನು ನಾರ್ಮಲ್ ದೋಸೆ ಅನ್ಕೊಂಡ್ಬಿಟ್ಟು ಬಂದೆ. ಬಟ್ ಐ ಎಂಜಾಯ್ಡ್ ಇಟ್, ವೆರಿ ನೈಸ್. ಓಕೆ, ಫಸ್ಟ್ ಟೈಮ್ ಬರ್ತಿರೋದು ಇಲ್ಲಿ ಫಸ್ಟ್ ಟೈಮ್. ಎಸ್, ಇಲ್ಲಿಗೆ ಫಸ್ಟ್ ಟೈಮ್. ಸೊ ವ್ಯೂವರ್ಸ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಬನ್ನಿ, ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಪ್ರೈಸು ಕೂಡ ತುಂಬ ರೀಸನಬಲ್ ಇದೆ, ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ, ಹೈಜಿನಿಕ್ ಆಗಿದೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಟ್ಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ವಿ ಕೇಮ್ ಅಲಾಂಗ್ ವಿತ್ ಫ್ರೆಂಡ್ಸ್ ಗ್ಯಾಂಗ್, ಆಲ್ ಅವರ್ ಹೈಸ್ಕೂಲ್ ಫ್ರೆಂಡ್ಸ್. ವಿ ಆರ್ ಫ್ರೆಂಡ್ಸ್ ಫಾರ್ ದ ಲಾಸ್ಟ್ 40 years. ಸೊ ಮೀಟ್ ಅಪ್ ವಿತ್ ಮುಳಬಾಗಿಲು ದೋಸೆ. ವೆರಿ ನೈಸ್. ಫಸ್ಟ್ ಟೈಮ್ ಐ ಹ್ಯಾವ್ ಟೇಸ್ಟೆಡ್ ಇಟ್ ಫಸ್ಟ್ ಟೈಮ್. ನಾನು ಯಾವತ್ತೂ ಮುಳಬಾಗಿಲು ಕೇಳ್ತಾ ಇದ್ದೆ, ಬಟ್ ಇದು ಚೆನ್ನಾಗಿದೆ. ಐ ಫೀಲ್ ನಾವು ವಿ ಶುಡ್ ಟ್ರೈ ನಾವು. ಓಕೆ, ಕಮ್ ವಿತ್ ಫ್ಯಾಮಿಲಿ. ಸಣ್ಣದು ಆದರೆ ನಿಮಗೆ ಒಳಗೆ ಕುತ್ಕೊಂಡು ತಿನ್ನೋ ಅಂತ ಅವಕಾಶ ಇಲ್ಲ. ಕೈಯಲ್ಲಿ ಇಟ್ಕೊಂಡು ಹೊರಗಡೆ ನಿಂತ್ಕೊಂಡು ತಿನ್ನಬೇಕು. ದಟ್ ಇಸ್ ದ ಓನ್ಲಿ ಡಿಸ್ಅಡ್ವಾಂಟೇಜ್, ಬಟ್ ವಿ ಎಂಜಾಯ್ಡ್ ಇಟ್ ಅಷ್ಟೇ. ಥ್ಯಾಂಕ್ ಯು ಸರ್. ನಮ್ಮ ಹೆಸರು ಗೊತ್ತಾಗಿಲ್ಲ. ಸರ್, ನನ್ನ ಹೆಸರು ಪ್ರವೀಣ್ ಅಂತ ಸರ್. ಏನು ಸರ್ ಇದು ಮುಳಬಾಗಿಲು ಕಾನ್ಸೆಪ್ಟ್ ಯಾವಾಗ ಸ್ಟಾರ್ಟ್ ಮಾಡಿದ್ದೀವಿ? ಮುಳಬಾಗಿಲು ಸರ್, ನಾವು ಚೈಲ್ಡ್ಹುಡ್ ಟೈಮ್ಸಲ್ಲೇ ಸ್ಟಾರ್ಟ್ ಮಾಡಿದ್ವಿ. ರೆಫರೆನ್ಸ್ ಬಂದು ನಮ್ಮ ಫಾದರ್ ಆ್ಯಂಡ್ ಮದರ್. ಅವರು ಸುಮಾರು 25 ವರ್ಷದಿಂದ ಅವರು ಬಿಸ್ನೆಸ್ ಮಾಡ್ತಿದ್ರು. ನಾವು 7th ಸ್ಟ್ಯಾಂಡರ್ಡಿಂದ ನಾವು ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡಿ, ಸ್ವಲ್ಪ ನಾವು ಟ್ರೈನಿಂಗ್ ಹಂಗೆ ಇದು ಮಾಡಿಕೊಂಡು ಚೈಲ್ಡ್ಹುಡ್ಡಿಂದ ನಮ್ಮ ಫ್ಯಾಮ್ಲಿಯಿಂದ ಇದು ಮುಳಬಾಗಲ್ ದೋಸೆ ಅಂತ ನಾವು ಡಿಸ್ಕವರ್ ಮಾಡಿದ್ವಿ. ಸೊ ಇಲ್ಲಿ ಸ್ಟಾರ್ಟ್ ಮಾಡಿ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ವಿ? ಸರ್, ಇಲ್ಲಿ ಶುರು ಮಾಡಿ 2 years ಆಯಿತು ಸರ್. 2 years. ಹೌದು ಸರ್, NR ಕಾಲೋನಿಯಲ್ಲಿ 2 years ಆಯಿತು. ಇದಕ್ಕೆ ಮುಂಚೆ ನಾವು ನಾಗಚಂದ್ರ ಸರ್ಕಲ್ ಆಪೋಸಿಟ್ ಉಡುಪಿ ಗ್ರ್ಯಾಂಡಲ್ಲಿ ಶುರು ಮಾಡಿದ್ದು. ಅಲ್ಲಿ ಬರೀ ಕೌಂಟರ್ ಸ್ಟಾರ್ಟ್ ಮಾಡಿದ್ವಿ, ಕೌಂಟರ್ ಸೆಟಪ್. ಅಲ್ಲಿಂದ ನಮ್ಮದು ಬಂದು ಕೌಂಟರ್ ಸೆಟಪ್ ಬಂದು ಬೇರೆಯವ್ರ ಹತ್ರ ಬೇಡ ಅಂತ ನಾವೇ ಓನಾಗಿ ಬ್ರ್ಯಾಂಡಿಂಗ್ ಮಾಡಿ ನಮ್ಮದೊಂದು ಔಟ್ಲೆಟ್ ಓಪನ್ ಮಾಡಿದ್ವಿ ಸರ್. ಸೊ ಮುಳಬಾಗಿಲು ದೋಸೆ ಅಂದರೆ ಲೈಕ್ ಎಕ್ಸಾಕ್ಟ್ಲಿ ಮುಳಬಾಗಿಲು ಇದೇ ಥರ ದೋಸೆ ಮಾಡೋದು? ಮುಳಬಾಗಲಲ್ಲಿ ಅಂದರೆ ಇವಾಗ ಮುಳಬಾಗಲ್ ದೋಸೆ ಅಂದರೆ ಇವಾಗ ಯಾವುದಾದ್ರೂ ಮ್ಯಾರೇಜಸ್ ಆಗಲಿ ಇದು ರೆಸಿಪಿ ಬಂದು ಇದೇ ಸಪ್ರೇಟ್ ಇದೆ. ನಾರ್ಮಲ್ ದೋಸೆ ಥರ ಇದು ಬರಲ್ಲ. ಇದಕ್ಕೆ ಬ್ಯಾಟರೇ ಡಿಫ್ರೆಂಟ್ ಇದೆ, ಒಳಗಡೆ ಚಟ್ನಿ ಹಾಕೋದೇ ಡಿಫ್ರೆನ್ಸ್ ಇದೆ. ಇದಕ್ಕೆ ಹಂಚು ತುಂಬಾ ಹಾಕ್ತೀರಾ ನೀವು? ಹೌದು ಸರ್, ಸೈಡ್ಸ್ ಅಲ್ಲಿ ಕ್ರಿಸ್ಪಿ ಇರುತ್ತೆ, ಔಟ್ ಸೈಡು ನಿಮಗೆ ಬೋತ್ ಫ್ಲೇವರ್ ಎರಡು ದೋಸೆದು ಒಂದೇ ಟೇಸ್ಟ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಔಟ್ ಸೈಡ್ ಕ್ರಿಸ್ಪಿನೆಸ್ಸು, ಒಳಗಡೆ ಬ್ರೆಡ್ ತರ ನಿಮ್ಗೆ ಟೇಸ್ಟ್ ಎಂಜಾಯ್ ಮಾಡ್ಬೋದು. ಎಷ್ಟು ತರ ನಿಮ್ಮಲ್ಲಿ ದೋಸೆ ಸಿಗುತ್ತೆ ಸರ್? 13 ವೆರೈಟೀಸ್ ಇದೆ ಸರ್. 13 ವೆರೈಟಿ? ಹೌದು ಸರ್. ಫಾಸ್ಟ್ ಮೂವಿಂಗ್ ಅಂದ್ರೆ ಯಾವುದು? ಫಾಸ್ಟ್ ಮೂವಿಂಗ್ ಬೆಸ್ಟ್ ಇದು ಮುಳಬಾಗಲ್ ದೋಸೆ. ಮುಳಬಾಗಿಲು. ಹೌದು. ಇದರಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಸೊ ಸ್ಟಾರ್ಟಿಂಗ್ ಪ್ರೈಸ್ ಬಂದು 60 rupees ಈಚ್ ದೋಸೆ. ಮೇಕಿಂಗ್ ಬಂದು ಪ್ಯೂರ್ ಗೀಯಲ್ಲೇ ಮಾಡ್ತೀವಿ, ಕಂಪ್ಲೀಟ್ ಗೀಯಲ್ಲೇ ಮಾಡ್ತೀವಿ. ಇದರಲ್ಲೂ ಬಟರ್ ದೋಸೆ ಆ ಥರ ಏನಾದ್ರು ಇದೆಯಾ? ಇಲ್ಲ ಸರ್, ಓನ್ಲಿ ಗೀ ಸರ್. ನಾವು ಸ್ಟಾರ್ಟಿಂಗ್ ಮಾಡಿದಾಗಿಂದನೂ ಗೀನೇ. ಇನ್ನು ಮತ್ತೆ ಅದು ಅದೇ ರೆಸಿಪಿ ಕಂಟಿನ್ಯೂ ಆಗಬೇಕು ಅಂತ ನಾವು ಗೀ ಎಲ್ಲ ಇದು ಮಾಡ್ತೀವಿ. ಸೊ ಮ್ಯಾಕ್ಸಿಮಮ್ ಎಷ್ಟು ರೇಟ್ ಹೋಗಿದೆ ಸರ್? ಮ್ಯಾಕ್ಸಿಮಮ್ 90 rupees ಇದೆ ಸರ್. 60 to 90? 60 to 90 ಹೈಯೆಸ್ಟ್. 3 in 1 ದೋಸೆ ಅಂತ. ಅದು ಒಳಗಡೆ ಬಂದು ಇದೇ ಸೇಮು, ಇದೇ ದೋಸೆ ಅಲ್ಲೇ ಒಳಗಡೆ. ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್, ಆಪೋಸಿಟ್ ಕೆನರಾ ಬ್ಯಾಂಕು, ಫಸ್ಟ್ ಮೈನ್ ರೋಡು.
ಇದು ಬಸ್ ಸ್ಟಾಪ್ ಇದೆ, ಬಸ್ ಸ್ಟಾಪಿಂದ ಒಂದು 100 ಮೀಟರ್ಸ್ ಆಗುತ್ತೆ ಸರ್. ಸೊ ಇಲ್ಲಿ ಮಾಡಿರುವಂಥದ್ದೆಲ್ಲ ಯಾವ ದೋಸೆ ಸರ್? ಇದೆಲ್ಲ ಮುಳ್ಬಾಗಲ್ ಗೀ ಮಸಾಲೆ ದೋಸೆ. ಇದೆಲ್ಲ ಮುಳುಬಾಗ್ಲು ಘೀ ಮಸಾಲೆ. ಹೌದು ಸರ್. ಸೊ ಮೇನ್ಲಿ ಇದು ಫ್ಯಾಮಿಲಿ ಬಿಸ್ನೆಸ್. ಹೌದು ಸರ್, ಮೇನ್ಲಿ ಫ್ಯಾಮಿಲಿ. ತಂದೆ ತಾಯಿ ಕೈ. ಹೌದು ಸರ್, ಹೌದು. ನಮ್ಮ ತಾಯಿಯವರು ಇದ್ದಾರೆ, ಅವರು ಮುಳ್ಬಾಗ್ಲಲ್ಲಿ ಇದ್ದಿದ್ದು. ಇವಾಗ ನಂಗೆ ಹೆಲ್ಪ್ ಮಾಡಬೇಕು ಅಂತ ಇಲ್ಲಿಗೆ ಬಂದೆ. ಹಾಂ ಟೈಮಿಂಗ್ಸ್ ಏನಿದೆ ಸರ್? ಸರ್ ಟೈಮಿಂಗ್ ಬಂದು ಮಾರ್ನಿಂಗ್ 7 to 12:30 ಫಸ್ಟ್ ಸ್ಲಾಟ್ ಬಂದು, ಈವ್ನಿಂಗ್ ಬಂದು 4 to 8:30 ಡೈಲಿ ಡೈಲಿ ಇರುತ್ತೆ. ರಜಾ ಯಾವತ್ತೂ ಇಲ್ಲ? ಮಂಡೇ ಹಾಲಿಡೇ ಇರುತ್ತೆ. ಮಂಡೇ ಹಾಲಿಡೇ. ನಮಸ್ತೆ ಸರ್. ನಿಮ್ಮ ಹೆಸರು ಗೊತ್ತಾಗಿಲ್ಲ. ಹುಷಾರಾಣಿ. ಅವ್ರ ತಾಯಿಯವರು ಸೊ ನೀವು ಬೇಸಿಕ್ಲಿ ಮುಳುಬಾಗ್ಲವ್ರೆ ಮೇಡಮ್? ಹೌದು ಸರ್. ಸೊ ನೀವು ಈ ದೋಸೆ ಎಲ್ಲ ಮಾಡೋದು ಯಾವಾಗ ಕಲ್ತಿದ್ರು? ನಮ್ಮ ಅಮ್ಮ ಅಪ್ಪನ ಕಾಲದಿಂದ ಒಟ್ಟಿಕ್ಕಿದ್ರು ಅವರು, ಅದೇ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಈಗ ಅದೊಂದು ಟ್ರೆಂಡ್ ಆಗ್ಬಿಟ್ಟಿದೆ ಮುಳುಬಾಗ್ಲು ಹೌದು ದೋಸೆ. ಸರ್, ಹೌದು ಸರ್. ಸೊ ಮೊದಲಿಂದನೂ ನೀವು ಈ ಹಾಂ, ದೋಸೆ ಮೊದಲಿಂದಾನು ಇದೆ ದೋಸೆ, ಇಡ್ಲಿ, ಅದೇ ಚಿತ್ರಾನ್ನ, ಪಲಾವು, ರೈಸ್ ಬಾತ್ಗಳೆಲ್ಲ ಮಾಡ್ತೀವಿ. ವಡೆ, ಇಡ್ಲಿ, ತಟ್ಟೆ ಇಡ್ಲಿ, ಮಾಮೂಲಿ ನಾರ್ಮಲ್ ಇಡ್ಲಿನೂ ಮಾಡ್ತೀವಿ, ಚಿಕ್ಕದು. 2 ಥರ ಚಟ್ನಿ ನೀವು ಮಾಡ್ತೀವಿ. ಇದನ್ನ ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಗೆ ಐಡಿಯಾ ಬಂತು? ಆವಾಗ ಚಿಲ್ಲರೆ ಅಂಗಡಿ ಇಕ್ಕಿದ್ವು ನಮ್ಮ ಅಮ್ಮ ಅಪ್ಪ. ಅದರಲ್ಲಿ ಸ್ವಲ್ಪ ಏನು ಮಕ್ಕಳು ಜಾಸ್ತಿ ಆಹಾರದಿಂದ ನಮ್ಮ ಅಮ್ಮ, ನಾವು ಅಕ್ಕ ತಂಗಿರು ಅಣ್ತಮ್ಮಂದ್ರು ಜೀವನ ಆಗೋದು ಕಷ್ಟ ಆಯಿತು. ಮಕ್ಕಳು ಸ್ವಲ್ಪ ದೊಡ್ಡದಾದ್ಮೇಲೆ ಜಾಸ್ತಿ ಇದು ಇರುತ್ತಲ್ಲ, ಅದಕ್ಕೆ ಹೋಟ್ಲ್ ಮಾಡೋಣ ಅಂತ ನಮ್ಮ ತಂದೆ ಐಡಿಯಾ ಕೊಟ್ಟರು. ಮಾಡಿ ಅಂದ್ರು, ಹೇಳ್ಕೊಟ್ರು ಅವ್ರ ರೆಸಿಪಿ. ಸರಿ ಅಂತ ಅದೇ ಕಂಟಿನ್ಯೂ ಆಗೋಯ್ತು ನಮ್ಮ ಫ್ಯಾಮಿಲಿ ಎಲ್ಲ. ಆಯ್ತು ಸರ್. ಸೊ ಈಗ ಮಕ್ಕಳು ಕೂಡ ಶುರು ಮಾಡಿ. ಮಕ್ಕಳು ಕೂಡ ಅದೇ ಇದರಲ್ಲಿ ಹೋಗ್ತಾ ಇದ್ದಾರೆ. ಓಕೆ, ಮದುವೆ ಫಂಕ್ಷನ್. ಮದುವೆ ಫಂಕ್ಷನ್ ಅಲ್ಲೆಲ್ಲ ಹೋಗ್ತೀವಿ ಸರ್. ಮಿನಿಮಮ್ ಎಷ್ಟು ದೋಸೆ ಅಂತ ಸರ್ 1000 ದೋಸೆ ಮಾಡ್ತೀವಿ. 50 ದೋಸೆಯಿಂದ ಹಿಡಿದು 10,000 ದೋಸೆ ಕೂಡ ಮಾಡ್ತೀವಿ. ಸ್ವಲ್ಪ ದೇವಸ್ಥಾನ, ಪೊಲಿಟಿಷಿಯನ್ಸ್ ಅವರೆಲ್ಲ ಕೂಡ ರೆಫರ್ ಮಾಡ್ತಾರೆ. ಮದುವೆಯಲ್ಲಿ ಒಂದು 15 ಕ್ಯಾಟರ್ಸ್ ನಮ್ಮಲ್ಲಿ ಕೈ ಎತ್ತಿದ್ದಾರೆ. ಅವ್ರದ್ದು ಯಾವುದೇ ಮದುವೆ ಶುಭ ಕಾರ್ಯದಲ್ಲಿ ನಮ್ದು ಮುಳ್ಬಾಗಲ್ ದೋಸೆ ನಮ್ದೇ ಇರುತ್ತೆ. ಅವ್ರ ಕ್ಯಾಟ್ರಿಂಗ್ಸ್ ಅಲ್ಲಿ ಏನೇ ಇರಲಿ, ಯಾವುದೇ ಶುಭ ಕಾರ್ಯ ಇರಲಿ, ನಮ್ದು ಮುಳ್ಬಾಗಲ್ ದೋಸೆ ಅದರಲ್ಲಿ ಬ್ರ್ಯಾಂಡ್ ಇದೆ. ನಿಮ್ದು ಇಲ್ಲಿ ಬಿಟ್ಟು ಬೇರೆ ಎಲ್ಲಾದ್ರೂ ಬ್ರಾಂಚಸ್ ಇದೆ? ಇಲ್ಲ ಸರ್, ಇದೊಂದೇ ಬ್ರಾಂಚ್ ಇದೆ. ಮುಂದೆ ಐಡಿಯಾ ಇದೆ ಫ್ರಾಂಚೈಸಿ? ಮುಂದೆ ಇದೆ ಸರ್ ಫ್ರಾಂಚೈಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇನ್ನೊಂದು ಇಡ್ಲಿ ಕೊಡಪ್ಪ. ಎಷ್ಟಿದೆ ಟೋಕನ್ ಅಲ್ಲಿ ಬ್ಯಾಲೆನ್ಸ್? ಯಾವ್ದಿಲ್ಲ ಅಣ್ಣ. ನೋಡಿ ಸರ್.